ನಾನು ಒಬ್ಬ ತುಳು ಆಗಿ, ನಾನು ಈ ಮಣ್ಣಿನ ಮಗನಾಗಿ, ಇದು ನಮ್ದು ಹೋರಾಟ ಅಲ್ಲ, ಇದು ನಮ್ಮ ತುಳುವರ ಅಸ್ಮಿತೆಯ ಪ್ರಶ್ನೆ. ಅಂದ್ರೆ ದಕ್ಷಿಣ ಕನ್ನಡ ಎನ್ನುವ ಹೆಸರಿಗೆ ಯಾವುದೇ ಪುರಾವೆ ಇಲ್ಲ. ಮಂಗಳೂರು ಎನ್ನುವ ಹೆಸರಿಗೆ ಐತಿಹಾಸಿಕ ಹಿನ್ನೆಲೆ. ಮಂಗಳೂರು ಅನ್ನೋದೊಂದು ಬ್ರ್ಯಾಂಡ್. ಆ ಹೆಸರಿಗೆ ಬದಲಾವಣೆ ಖಂಡಿತ ಅಗತ್ಯ. ಜನಗಳ ಹಾಗೂ ನಮ್ಮ ರಾಜಕಾರಣಿಗಳು ಎಲ್ಲರೂ ಅವರವರ ಪಕ್ಷ ಭೇದ ಮರೆತು, ಧರ್ಮ ಭೇದ ಮರೆತು, ಜಾತಿಯ ಕಟ್ಟುಪಾಡು ಅದನ್ನೆಲ್ಲ ಬಿಟ್ಟು ತಮ್ಮ ತಾಯಿ ಭಾಷೆಗೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದಾರೆ ನಮ್ಮ ಜೊತೆ ಸೇರಿ. ಬಾರಿ ಖುಷಿ ವಿಚಾರ. ಅದುವೇ ನಮ್ಗೆ ಒಂದು ಪ್ರಥಮ ಜಯ ಅಂತ ಬಾರಿ ತುಳುವರಿಗೆ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ನಮಸ್ತೆ, ಭರತ್ ಬಳ್ಳಲ್ಬಾಗ್ ಅಂತ, ತುಳುನಾಡ ದೈವಾರಾಧನಾ ಸಂರಕ್ಷಣೆ ವೇದಿಕೆಯ ಅಧ್ಯಕ್ಷರಾಗಿ ಮಾತಾಡ್ತಿದ್ದೇನೆ. ನಾನು ಒಬ್ಬ ತುಳು ಆಗಿ, ನಾನು ಈ ಮಣ್ಣಿನ ಮಗನಾಗಿ, ಇದು ನಮ್ದು ಹೋರಾಟ ಅಲ್ಲ, ಇದು ನಮ್ಮ ತುಳುವರ ಅಸ್ಮಿತೆಯ ಪ್ರಶ್ನೆ. ಅಂದ್ರೆ ದಕ್ಷಿಣ ಕನ್ನಡ ಎನ್ನುವ ಹೆಸರಿಗೆ ಯಾವುದೇ ಪುರಾವೆ ಇಲ್ಲ. ಮಂಗಳೂರು ಎನ್ನುವ ಹೆಸರಿಗೆ ಐತಿಹಾಸಿಕ ಹಿನ್ನೆಲೆ. ಆ ಉದ್ದೇಶದಿಂದಾಗಿ ನಮ್ಗೆ ನಮ್ಮ ಮಂಗಳೂರು ಅನ್ನೋದೊಂದು ಬ್ರ್ಯಾಂಡ್. ಆ ಹೆಸರಿಗೆ ಬದಲಾವಣೆ ಖಂಡಿತ ಅಗತ್ಯ. ಈ ವಿಚಾರ ನಿನ್ನೆ ಮೊನ್ನೆದು ವಿಚಾರ ಅಲ್ಲ. ಈ ಹೋರಾಟ ಏನಿದೆ ಒಂದು 100 ವರ್ಷಗಳ ಹಿಂದೆನೆ ಈ ಹೋರಾಟದ ಕಿಚ್ಚು ಆಗಿತ್ತಂದ್ರೆ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಇವತ್ತಾಗ್ತದೆ ನಾಳೆ ಆಗ್ತದೆ ಅಂತ ಒಂದು ಕಾಲ ಕ್ರಮೇಣ ಮುಂದೆ ಹೋಗ್ತಿತ್ತು. ಆದ್ರೆ ಈಗ ನಾವೊಂದು ಯುವಕರೆಲ್ಲ ಸೇರಿ ಒಂದು ಸಮಿತಿ ರಚನೆ ಮಾಡಿ, ನಮ್ಮ ಮಂಗಳೂರಿನಲ್ಲಿ ಯಾರೆಲ್ಲ ರಾಜಕಾರಣಿದ್ದಾರೆ, ನಮ್ಮ ಸಂಘಟನೆಯವರು ಯಾರೆಲ್ಲ ಗುರುತಿಸಿದ್ದಾರೆ, ಮುಖ್ಯ ಗಣ್ಯ ವ್ಯಕ್ತಿಗಳು ಯಾರೆಲ್ಲ ಇದ್ದಾರೆ, ಅವರೆಲ್ಲ ಒಟ್ಟು ಸೇರಿಸಿ ಒಂದು ಸಮಿತಿ ಮಾಡಿ, ಸಮಿತಿಯ ಮುಖಾಂತರ ನಮ್ದು ದಕ್ಷಿಣ ಕನ್ನಡ ಎನ್ನುವ ಹೆಸರನ್ನು ಮಂಗಳೂರಾಗಿ ಬದಲಾಯಿಸುವ ಒಂದು ಚಿಂತನೆ ಏನಿದೆ, ಅದಕ್ಕೆ ನಮ್ಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರ ಶಾಸಕರ, MP ಗಳದ್ದು, ರಾಜಕಾರಣಿಗಳು ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ, ಅವರೊಟ್ಟಿಗೆ ಪ್ರತಿಯೊಬ್ಬರು ಸಮಸ್ತ ತುಳುವರು ಜೊತೆ ನಿಂತು ಅವರೊಟ್ಟಿಗೆ ಬೆಂಬಲವಾಗಿ ನಿಂತ್ರೆ ನಮ್ಮ ಪ್ರಯತ್ನಕ್ಕೊಂದು ಫಲ ಸಿಗ್ತದೆ ಅಂತ ನಾನು ಈ ಮೂಲಕ ತಿಳಿಸ್ತಿದ್ದೇನೆ. ಮಂಗಳೂರು ಇಡ್ಬೇಕು ಯಾಕೆಂದ್ರೆ ಮಂಗಳೂರು ಒಂದು ಬ್ರ್ಯಾಂಡ್ ಇದ್ದಾಗ. ಯಾಕಂದ್ರೆ ನಾನೊಂದು ಮಂಗಳೂರಿಂದ ಒಂದು ಬೇರೆ ಊರಿಗೆ ಒಂದು ವಲಸೆ ಹೋದೆ. ಆ ಊರಿಗೆ ಹೋದ್ರೆ ನೀವು ಎಲ್ಲಿಯವರು ಕೇಳಿದ್ರೆ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಯಾರು ಒಪ್ಪುದಿಲ್ಲ. ಯಾವ್ದು ದಕ್ಷಿಣ ಕನ್ನಡ ಜಿಲ್ಲೆ ಕೇಳ್ತಾರೆ. ಅದೇ ಮಂಗಳೂರಿನವ ಕುಡ್ಲದವ ಹೇಳಿದ್ರೆ ಓಕೆ ಮಂಗಳೂರಿನವರ ಅಂತ ಹೇಳ್ತಾರೆ. ಹಾಗೆ ನಮ್ದೊಂದು ಮಂಗಳೂರು ಅಂದ್ರೆ ಬ್ರ್ಯಾಂಡ್. ಆ ಬ್ರ್ಯಾಂಡ್ ಖಾಲಿ ನಮ್ಮ ಕರ್ನಾಟಕದಲ್ಲೆಲ್ಲ ದೇಶ ವಿದೇಶಿ ವ್ಯಾಪ್ತಿಯಾಗಿ ಹೋಗಿದೆ ಆ ಬ್ರ್ಯಾಂಡ್ ಅಂದು. ಆ ಬ್ರ್ಯಾಂಡಿಗೋಸ್ಕರ ನಮ್ಮ ಮಂಗಳೂರು ಹೆಸರು ಚೇಂಜ್ ಆಗಬೇಕು. ಮತ್ತು ಅಗತ್ಯ ಅಫಿಷಿಯಲ್ ಆಗಿ ನೋಡ್ಬೇಕಾದ್ರೆ ಮಂಗಳೂರು ನಮ್ಮ ಸೂಕ್ತ ಹೆಸರು, ನಮ್ಮ ಜಿಲ್ಲೆಗೆ ಅಗತ್ಯ. ಜನಗಳ ಹಾಗೂ ನಮ್ಮ ರಾಜಕಾರಣಿಗಳು ಎಲ್ಲರೂ ಅವರವರ ಪಕ್ಷ ಭೇದ ಮರೆತು, ಧರ್ಮ ಭೇದ ಮರೆತು, ಜಾತಿಯ ಕಟ್ಟುಪಾಡು ಅದನ್ನೆಲ್ಲ ಬಿಟ್ಟು ತಮ್ಮ ತಾಯಿ ಭಾಷೆಗೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದಾರೆ ನಮ್ಮ ಜೊತೆ ಸೇರಿ. ಬಾರಿ ಖುಷಿ ವಿಚಾರ. ಅದುವೇ ನಮ್ಗೆ ಒಂದು ಪ್ರಥಮ ಜಯ ಅಂತ ಬಾರಿ ತುಳುವರಿಗೆ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಜಾತಿ ರಾಜಕೀಯ ಎಲ್ಲ ಬಿಟ್ಟು ನಮ್ಮ ಭಾಷೆಗೋಸ್ಕರ ಒಟ್ಟಾಗಿ ಹೋರಾಟ ಮಾಡೋದ್ರಿಂದ ಸ್ವಲ್ಪ ಬಾರಿ ನಮ್ಗೆ ಆದಷ್ಟು ಬೇಗ ಆಗ್ತದೆ ಅಂತ ನಮ್ಮೊಂದು ಅಭಿಪ್ರಾಯ. ಆದ್ರೆ ಬಾರಿ ಒಳ್ಳೇದು. ಮತ್ತು ಇದು ಹೆಸರು ಬದಲಾಯಿಸುವುದು ನಮ್ದು ಹೋರಾಟ ಅಂತ ನಾವು ತಕೊಳ್ಳಿಲ್ಲ. ಇದು ನಮ್ದು ತುಳುವರ ಅಸ್ಮಿತೆಯ ಪ್ರಶ್ನೆ. ಈ ಹೋರಾಟದಲ್ಲಿ ನಮ್ಗೆ ಜಯವೇ ಬೇಕು. ಸೋಲನ್ನು ಒಪ್ಲಿಕ್ಕೆ ನಾವು ತಯಾರಿಲ್ಲ ಯಾವ ತುಳುವರ ಸಹ. ಈ ಹೆಸರು ಬದಲಾಗಿಯೇ ಸಿದ್ಧ. ಈ ಹೆಸರು ಬದಲಾಗ್ಲಿಕ್ಕೆ ನಮ್ಮ ಹೋರಾಟ ಯಾವ ರೀತಿಯಲ್ಲೂ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ. ಈ ಮೂಲಕ ಎಲ್ಲ ಸಂಘಟನೆಯವರ ನಮ್ಗೆ ಬೆಂಬಲ, ಸಹಕಾರ, ಎಲ್ಲ ರೀತಿಯ ಪೂರ್ಣ ಬೆಂಬಲ ಇದೆ ನಮ್ಗೆ.